ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ಟೂಡೆಂಟ್ಸ್ಗೆ ಹೇಳಿದೆ, ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹೆಚ್ಚಿಗೆ ಯಾವುದರ ರಿಲೇಟೆಡು ಕಮೆಂಟ್ ಬಾಕ್ಸಲ್ಲಿ ಇರುತ್ತೋ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ. ಅದರಲ್ಲಿ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನೆಕ್ಸ್ಟು ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸಿಗುವಂತಹ ಸೀಟು ಫಸ್ಟ್ ರೌಂಡ್ಗೆ ಸಿಗೋ ಥರ ನಾವು ಯಾವ ರೀತಿ ಸರ್ ಕನ್ಫರ್ಮ್ ಮಾಡ್ಕೊಳ್ಳೋದು? ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಅಲ್ವಾ ಸರ್, ಅದೇ ಕಾಲೇಜು ನಮಗೆ ಫಸ್ಟ್ ರೌಂಡ್ ರಿಸಲ್ಟಲ್ಲೂ ಸಿಗಬೇಕಂದ್ರೆ ನಾವು ಏನು ಮಾಡಬೇಕು ಸರ್ ಅಂತ ಕೇಳ್ತಿದ್ದೀರಾ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಅಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ದೀರಾ, ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ದೀರಾ. ದಯವಿಟ್ಟು ಈ ಕೂಡಲೇ ಹೋಗಿ ಲೈಕು ಅಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈಗ ನೀವು ಸ್ಟೂಡೆಂಟ್ಸ್ ಏನೊಂದು ಡೌಟನ್ನು ಕೇಳ್ತಿದ್ದೀರಾ. ಇದಕ್ಕಿಂತ ಮುಂಚೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸಿದ್ದೀನಿ, ಆದ್ರೂ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನೋಡಿ, ನಿಮಗೆ ಇವತ್ತು ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ರಾತ್ರಿ 11:59ಕ್ಕೆ ಕ್ಲೋಸ್ ಆಗುತ್ತೆ. ಅದಾದಮೇಲೆ ಒಂದು 3 ಡೇಸ್ ಆಗಿದ್ದ ಆದಮೇಲೆ ನಿಮಗೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂದರೆ ಏನು ಅಂತ ಅಂದರೆ, ಈಗ ನೀವು ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ, ಒಂದಿಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ ಸೇವ್ ಮಾಡಿದ್ದೀರಾ, ಆ ಒಂದು ಕಾಲೇಜಸ್ಸಲ್ಲಿ ನಿಮಗೆ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗಬಹುದು ಅನ್ನುವಂಥದ್ದು ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ಓಕೆನಾ, ಇಲ್ಲಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸಿಕ್ಕಿರುವಂತಹ ಸೀಟ್ ಫಸ್ಟ್ ರೌಂಡ್ ರಿಸಲ್ಟ್ಸಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮೇ ಬಿ ಸಿಗಬಹುದು, ಇಲ್ಲ ಅಂತಂದರೆ ಇಲ್ಲ, ಒಂದು 50-50 ಚಾನ್ಸಸ್ ಅಂತಲೇ ಹೇಳ್ಬೋದು. ಇದೊಂದು ರೀತಿಯ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸೇ ಆಗಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟು 40 ಕಾಲೇಜಸ್ಸನ್ನು ಆ್ಯಡ್ ಮಾಡಿರ್ತಾನೆ. ಆ ಸ್ಟೂಡೆಂಟ್ಗೆ ಪ್ರಿಯಾರಿಟಿ ನಂಬರ್ 5 ಏನು ಕೊಟ್ಟಿರ್ತಾನೆ, ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂತಹ ಕಾಲೇಜ್ ಆದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಈಗ ಆ ಸ್ಟೂಡೆಂಟ್ ಏನಾದರೂ ಸರ್ ನನಗೆ ಮೇಲೆ ಇರುವಂಥ ಕಾಲೇಜಸ್ಸೂ ಬೇಡ ಸರ್, ಕೆಳಗಡೆ ಇರುವಂಥ ಕಾಲೇಜಸ್ಸೂ ಬೇಡ ಸರ್, ನನಗೆ ಈಗ ಓನ್ಲಿ ಈಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಏನೊಂದು ಸೀಟ್ ಅಲಾಟ್ ಆಗಿದೆಯೋ ಅದೇ ಒಂದು ಸೀಟು ನನಗೆ ಫಸ್ಟ್ ರೌಂಡ್ಗೆ ಸಾಕು ಸರ್, ಅದನ್ನು ಯಾವ ರೀತಿ ಸರ್ ಕನ್ಫರ್ಮ್ ಮಾಡೋದು, ಏನಾದರೂ ಚಾನ್ಸಸ್ ಇದೆಯಾ ಸರ್ ಅಂತ ಅಂದರೆ ನೋಡಿ, ಒಂದಿಷ್ಟು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಈಗ ಆ ಒಂದು ಸ್ಟೂಡೆಂಟು 40 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದಾನೆ. ಆ ಒಂದು ಸ್ಟೂಡೆಂಟ್ಗೆ ಈಗ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಸೀಟ್ ಆದರೆ ಅಲಾಟ್ ಆಗಿದೆ, ಆ ಒಂದು ಕಾಲೇಜ್ ಆದರೆ ಅಲಾಟ್ ಆಗಿದೆ. ಆ ಸ್ಟೂಡೆಂಟ್ಗೆ ಅದೇ ಒಂದು ಸೀಟು ಸ್ಯಾಟಿಸ್ಫೈ ಇದೆ ಸರ್, ನನಗೆ ಇದೇ ಆದ್ರೂ ಓಕೆ ಸರ್ ಅನ್ನೋ ಅಂತ ಆಗಿದ್ರೆ ಈಗ ನೀವು ಪ್ರಿಯಾರಿಟಿ ನಂಬರ್ 5 ಕೊಟ್ಟಿದ್ದೀರಾ ಅಲ್ವಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ 3 ಡೇಸ್ ಆದರೆ ಟೈಮ್ ಇರುತ್ತೆ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ, ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ಸನ್ನು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ. ನೀವು ಆಗ ಏನು ಮಾಡ್ತೀರಾ ಅಂತ ಅಂದರೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವು ಈಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಡಿ. ಆಗ ನಿಮಗೆ 99.9% ಸಿಗುವಂಥ ಚಾನ್ಸಸ್ ಆದರೆ ಇದೆ. ಬಟ್ ಆ 1% ಹೇಳೋದಕ್ಕೆ ಆಗೋದಿಲ್ಲ, ಅದು ನಿಮ್ಮ ಒಂದು ಲಕ್ ಅಂತಲೇ ಹೇಳ್ಬೋದು. ಬಟ್ ನೋಡಿ, ಈಗ ನೀವು 1 to 40 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀರಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ 5ನೇ ನಂಬರ್ ಕಾಲೇಜ್ ಸಿಕ್ಕಿದೆ, ನಿಮಗೆ ಅದೇ ಕಾಲೇಜ್ ಓಕೆ ಸರ್, ನನಗೆ ಮೇಲಿರುವಂಥ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಫಸ್ಟ್ ರೌಂಡಲ್ಲಿ, ನನಗೆ ಇದೇ ಆದರೆ ಕನ್ಫರ್ಮ್ ಅದನ್ನು ಓಕೆ ಸರ್ ಅನ್ನೋವಾಗಿದ್ದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ ನೀವು ಈಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜ್ಗೆ 1 ಅಂತ ಕೊಡಿ. ಆ್ಯಂಡ್ ಹಾಗೇನು ಉಳಿದಿರುವಂಥ ಕಾಲೇಜಸ್ ಹಾಗೆ ಇರಲಿ. ಓಕೆನಾ, ಮತ್ತೇನಾದರೂ ಮಿಸ್ಟೇಕ್ ಮಾಡಿಬಿಟ್ಟಿರಾ, ಜಸ್ಟ್ ಸೀಟ್ ಅಲಾಟ್ ಆಗಿರುವಂತಹ ಕಾಲೇಜ್ಗೆ ನಿಮ್ಗೆ ಅದೇ ಸ್ಯಾಟಿಸ್ಫೈ ಇದ್ದರೆ ಜಸ್ಟ್ 1 ಅಂತ ಕೊಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ. ಮತ್ತೆ ಉಳಿದಿರುವಂತಹ ಒಂದು 39 ಕಾಲೇಜಸ್ ಏನಿರ್ತವೆ ಆ ಒಂದು ಆರ್ಡರ್ ವೈಸ್ ಹಂಗೆ ಇರಲಿ, ಇನ್ನೂ ಬೇಕಿದ್ರೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ನಾನು ಫಸ್ಟಿಂದನೂ ಲಾಸ್ಟ್ವರೆಗೂ ಸ್ಟೂಡೆಂಟ್ಸ್ಗೆ ಹೇಳೋದು ಇಷ್ಟೇ, ಮೋರ್ ನಂಬರ್ ಆಫ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿ. ಯಾಕೆ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಇರೋದಿಲ್ಲ. ಓಕೆನಾ, ಇದೊಂದು ನೆನಪಿರಲಿ, ಬೇಕಿರುವಂಥ ಕಾಲೇಜಸ್ಸನ್ನು ಫಸ್ಟ್ ರೌಂಡಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಮತ್ತೆ ಇನ್ನೂ ಸಹ ಒಂದಿಷ್ಟು ಇಂಟೆಲಿಜೆಂಟ್ ಸ್ಟೂಡೆಂಟ್ಸು ಏನು ಕಮೆಂಟ್ ಬಾಕ್ಸ್ ಮಾಡಿದ್ರು ಅಂದರೆ, ಸರ್ ಸೆಕೆಂಡ್ ರೌಂಡಲ್ಲಿ ಆಗಲ್ಲ ಅಲ್ವಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಾನು ಆ್ಯಡ್ ಮಾಡ್ಕೋತೀನಿ ಬಿಡಿ ಸರ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಇದೆ ಅಲ್ವಾ ಸರ್ ಅಂತ ನೀವು ಕೇಳ್ತಿದ್ದೀರಾ. ಹೌದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಆಪ್ಷನ್ ಇದೆ. ಬಟ್ ಇಲ್ಲಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಸ್ಟೂಡೆಂಟ್ಸು ಮ್ಯಾಕ್ಸಿಮಮ್ ಕಾಲೇಜಸ್ಗಳಲ್ಲಿ ಸೀಟಸ್ ಅಲರ್ಟ್ ಆಗಿಬಿಟ್ಟಿರ್ತವೆ. ಇನ್ನು ಜಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೊಡ್ತಾರೆ. ಆಗ ನಿಮಗೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ ತುಂಬ ಕಡಿಮೆನೇ ಇರ್ತವೆ. ಓಕೆನಾ, ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಅಂತ ಇಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇದೆ. ಬಟ್ ಮ್ಯಾಕ್ಸಿಮಮ್ ಎಲ್ಲ ಕಾಲೇಜಸ್ಸಲ್ಲೂ ಸೀಟ್ಸ್ ಆದರೆ ಕವರ್ ಆಗಿರ್ತವೆ. ಉಳಿದಿರುವಂತಹ ಕಾಲೇಜಸ್ಸು ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡ್ತಾರೆ, ನೀವಾಗ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಆ ಒಂದು ಪ್ರಾಬ್ಲಮ್ವರೆಗೂ ಹೋಗೋದಕ್ಕೆ ಹೋಗ್ಬಿಡಿ, ಜಸ್ಟ್ ಈಗಲೇ ಆದಷ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಸಿಗುವಂತಹ ಸೀಟು ಈಗ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಅದೇ ಸಿಗುತ್ತೆ ಅಂತ ಯಾವುದೇ ಒಂದು ರೀತಿಯ ರೂಲ್ಸ್ ಆದರೆ ಇಲ್ಲ. 50-50 ನಿಮ್ಮ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸಿಕ್ಕರೂ ಸಿಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಅದೂ ಯಾವಾಗ ಸಿಕ್ಕಿದ್ರೂ ಸಿಗ್ಬೋದು ಅಂತ ಅಂದರೆ, ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೀವು ಕಾಲೇಜಸ್ಸನ್ನು ಚೇಂಜ್ ಮಾಡ್ತೀರಾ ಅಲ್ವಾ, ಅಲ್ಲಿ ನೀವೇನು ಮಾಡಿಫಿಕೇಶನ್ ಮಾಡಿಲ್ಲ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಇನ್ ಕೇಸ್ ನೀವು ಪ್ರಿಯಾರಿಟಿ ನಂಬರ್ಸು ಮಾಡಿಫಿಕೇಶನ್ಸನ್ನು ಮಾಡಿದ್ದೀರಾ ಅಂತ ಅಂದರೆ ಆಗ ಹೇಳೋದಕ್ಕೆ ಆಗೋದಿಲ್ಲ, ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದ್ರೆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಆಗಿರುತ್ತೆ. ಬಟ್ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟು ನನಗೆ ಟೋಟಲಿ ಸ್ಯಾಟಿಸ್ಫೈ ಇದೆ ಸರ್, ಇದೇ ಏನಾದರೂ ಸಿಗುತ್ತಾ, ನಾನು ಏನಾದರೂ ಒಂದು ಅಟೆಂಪ್ಟ್ ಮಾಡ್ಬೋದ್ರೆ, ಏನಾದರೂ ಚಾನ್ಸ್ ಇದೆಯಾ ಅಂತ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಡಿ, ನಿಮಗೆ ಸಿಗುವಂತಹ ಚಾನ್ಸಸ್ ಆದರೆ ಇದೆ. ಓಕೆನಾ, 100% ಚಾನ್ಸಸ್ ಆದರೆ ಇಲ್ಲ, ಬಟ್ ಚಾನ್ಸಸ್ ಆದರೆ ಇದೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ನಾನು ನಿಮ್ಮೆಲ್ಲ ಒಂದು ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ರೂ ಹೆಚ್ಚಿಗೆ ಏನು ಕಮೆಂಟ್ಸ್ ಬಂದಿರುತ್ತೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.